ವಿಪರೀತವಾದ ದ್ವೇಷ ಭಾಷಣಗಳ ಆಧಾರದಲ್ಲಿಯೇ ಸಂಘಟನೆಯನ್ನ ಕಟ್ಟಲು ಬಿಜೆಪಿ ಹೊರಟಂತಿದೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಮುಖ್ಯ ಸಂಯೋಜಕರು ಹಾಗೂ ವಕ್ತಾರರಾದ ಸುಧೀರ್ ಕುಮಾರ್ ಮುರೊಳ್ಳಿ ಕಿಡಿಕಾರಿದರು. ಟಿಪ್ಪಣಿಯಲ್ಲಿ ಕೊಟ್ಟ ಹಾಗೆ ನಮ್ಮ ಉಡುಪಿಯ ಶಾಸಕರಾದಂಥ ಶ್ರೀ ಯಶ್ಪಾಲ್ ಸುವರ್ಣ ಅವರು ಮೊನ್ನೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಆ ಪ್ರತಿಭಟನಾ ಸಭೆಯನ್ನು ಯಾಕೆ ಆಯೋಜಿಸಿದ್ರು ಉಡುಪಿಯಲ್ಲಿ ಅಂತಂದ್ರೆ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಮತ್ತು ಯುವ ಜನರ ಏನು ಹೋರಾಟ ಇತ್ತು, ಆ ಹೋರಾಟಕ್ಕೆ ಕೇಂದ್ರದ ಆಳುವ ಸರ್ಕಾರ ತಲೆಬಾಗಿದ ನಂತರ ಅಂದ್ರೆ ಭಾಗಶಃ ಅವರ ಬೇಡಿಕೆಗಳನ್ನು ಈಡೇರಿಸುವ ಹಂತದ ನಂತರ ಉಡುಪಿಯಲ್ಲಿ ಪ್ರತಿಭಟನೆ ಸಭೆಯನ್ನು ಮಾಡಿದ್ದಾರೆ. ಆ ಉಡುಪಿಯ ಪ್ರತಿಭಟನೆ ಸಭೆಯಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವರು ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತು ಯುವ ಜನರನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತು ಮಣಿಪಾಲದ ಪ್ರೊಫೆಸರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಮತ್ತು ಮುಂದುವರೆದು ಯಶ್ಪಾಲ್ ಸುವರ್ಣ ಮಾತನಾಡ್ತಾ ರಾಹುಲ್ ಗಾಂಧಿಯವರನ್ನ ಒಬ್ಬ ಡ್ರಗ್ ಅಡಿಕ್ಟ್ ಅಂತ ಹೇಳ್ತಾ ರಾಹುಲ್ ಗಾಂಧಿಯವರನ್ನ ಮತ್ತು ಅವರ ವಂಶವನ್ನ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲೇ ಧ್ವಂಸ ಮಾಡ್ತೇವೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿ ಪ್ರಕಾಶ್ ರೈ ಅವರನ್ನ ಅರಬ್ಬಿ ಸಮುದ್ರದ ಮೀನುಗಳಿಗೆ ಆಹಾರವಾಗಿ ಮಾಡ್ತೇವೆ ಅನ್ನುವಂಥದ್ದು ಬಹಿರಂಗವಾಗಿ ಹೇಳಿದ್ದಾರೆ. ಅದಕ್ಕೆ ಕಾರಣಕ್ಕಾಗಿ ಅಲ್ಲಿಯ ಉಡುಪಿಯ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸಾಮಾಜಿಕ ಕಾರ್ಯಕರ್ತರಾದಂಥ ಅಶೋಕ್ ಕುಮಾರ್ ಕೊಡೋರು ಅವರ ಮೇಲೆ ಉಡುಪಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ. ಈಗಾಗಲೇ ಎಫ್ಐಆರ್ ಆಗಿದೆ. ಇಲ್ಲಿ ಪ್ರಶ್ನೆ ಇರೋದು ಜಂತರ್ ಮಂತರ್ನ ಹೋರಾಟದ ವಿಚಾರವಾಗಿ ಕೇಂದ್ರ ಸರ್ಕಾರ ಅವರುಗಳನ್ನ ಬಂದೂಕುಗಳ ಮೂಲಕ, ಲಾಠಿಯ ಮೂಲಕ, ಪೆಲೆಟ್ಸ್ ಗನ್ಗಳ ಮೂಲಕ ಬೆದರಿಸುವ ಪ್ರಯತ್ನವನ್ನು ಮಾಡಿ ಅದರಲ್ಲಿ ವಿಫಲವಾದ ನಂತರ ಅವರ ಬೇಡಿಕೆಗಳಿಗೆ ತಲೆಬಾಗಿದೆ. ಅರ್ಥಾತ್ 21 ಜನ ನೀಟ್ ಪರೀಕ್ಷೆಯ ಕಾರಣಕ್ಕಾಗಿ, ಮುಂದೂಡಿಕೆಯ ಕಾರಣಕ್ಕಾಗಿ ಮತ್ತು ಅನ್ಯಾಯ ಕಾರಣಕ್ಕಾಗಿ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ವಿಚಾರ. ಅದಾದ್ಮೇಲೆ ಪ್ರಧಾನವರನ್ನು ರಾಜೀನಾಮೆ ಕೊಡ್ತಕ್ಕಂಥ ವಿಚಾರ, ಇವುಗಳನ್ನೆಲ್ಲ ಒಪ್ಪಿಬಿಟ್ಟಿದೆ. ಮತ್ತು ಅವರುಗಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಏನು ಪೊಲೀಸರು ಕೇಸ್ ಹಾಕಿದ್ರು ಆ ಕೇಸನ್ನು ಹಿಂಪಡಲಿಕ್ಕೆ ಒಪ್ಪಿಬಿಟ್ಟಿದ್ದಾರೆ. ಇಷ್ಟನ್ನು ಒಪ್ಪಿದ ನಂತರ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯವರು ಹೋರಾಟವನ್ನು ಸಂಘಟಿಸುತ್ತಿದ್ದಾರೆ ಅಂದ್ರೆ ಅವರಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಾಯಕತ್ವದ ಮೇಲೇನೆ ಬೇಸರ ತಂದಿದೆ ಬಿಜೆಪಿಯವರಿಗೆ ಅಂತ ಅರ್ಥ. ಯಾಕೆ ಅಂತಂದ್ರೆ ಅಲ್ಲಿ ಆ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ವಿದ್ಯಾರ್ಥಿ ಯುವಜನರು ಮಾಡಿರ್ತಕ್ಕಂಥ ಹೋರಾಟದ ಬೇಡಿಕೆಗಳನ್ನ ಒಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಆ ಒಪ್ಪಿಗೆಗೆ ವಿರುದ್ಧವಾಗಿ ಇವರು ಇಲ್ಲಿ ಹೋರಾಟವನ್ನು ಸಂಘಟಿಸಿದ್ದಾರೆ. ಮತ್ತು ಬಹುಭಾಷಾ ನಟ ಅಂತ ನಾನು ಕರೆಯೋದಿಲ್ಲ, ಇವರು ಪಂಚಭಾಷಾ ನಟ ಅಂತ ನಾನು ಕರೆಯೋದಿಲ್ಲ. ಒಬ್ಬ ಈ ದೇಶದ ಅತ್ಯುತ್ತಮವಾದಂತಹ ನಟ ಮತ್ತು ಸಮಾಜ ಸೇವಕ, ಅವರೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್. ನಿರ್ದಿಗಂತ ಎನ್ನುವ ನಾಟಕ ತಂಡವನ್ನು ಕಟ್ಟಿ ಒಂದು ಸದಭಿರುಚಿಯನ್ನು ಬಿತ್ತುತ್ತಾ ನಾಡಿನಾದ್ಯಂತ ಒಂದು ಸದ್ಭಾವನೆಯನ್ನು ಬಿತ್ತುವ ಪ್ರಯತ್ನ ಮಾಡ್ತಿರುವ ಈ ನಾಡಿನ ಹೆಮ್ಮೆಯ ಕಲಾವಿದರಾಗಿರ್ತಕ್ಕಂಥ ಪ್ರಕಾಶ್ ರೈ ಅವರನ್ನ ಅರಬ್ಬಿ ಸಮುದ್ರದ ಮೀನುಗಳಿಗೆ ಆಹಾರ ಮಾಡ್ತೇನೆ ಅಂತ ಹೇಳಿದ್ದು ಉಡುಪಿಯಂತಹ ವಿದ್ಯಾವಂತರ ಕ್ಷೇತ್ರದ ಪ್ರತಿನಿಧಿ ಆಡ್ತಕ್ಕಂಥ ಮಾತಲ್ಲ. ತುಂಬಾ ಸ್ಪಷ್ಟವಾಗಿ ಕೊನೆ ಪಕ್ಷ ಆ ವ್ಯಕ್ತಿ ಬೇರೆಯವರ ನಡವಳಿಕೆಯಿಂದ ಕಲಿಯದೇ ಇದ್ರು ಸಹಿತ ಆ ಪಕ್ಷದಿಂದನೇ ಒಮ್ಮೆ ಶಾಸಕರಾಗಿ, ತದನಂತರ ವಿಧಾನ ಪರಿಷತ್ ಸದಸ್ಯರಾಗಿ, ಉಸ್ತುವಾರಿ ಸಚಿವರು ಆಗಿದ್ದಂತಹ ಶ್ರೀ VS ಆಚಾರ್ಯ ಅವರ ನಡವಳಿಕೆಯನ್ನಾದರೂ ಕಲಿತು ವರ್ತಿಸಬೇಕಿತ್ತು ಅಂತ ಹೇಳಿ ನಾವು ಪ್ರಚಾರ ಸಮಿತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದಕ್ಕೆ ಉದಾಹರಣೆಯಾಗಿ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುತ್ತಾ ರಾಹುಲ್ ಗಾಂಧಿಯವರ ವಂಶವನ್ನ ಧ್ವಂಸ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದರು. ಜಿಲ್ಲೆಯ ಜಿಲ್ಲಾ ಕೇಂದ್ರದ ಶಾಸಕರಾಗಿದ್ದುಕೊಂಡು ಅವರದ್ದೇ ಪಕ್ಷದ ರಾಷ್ಟ್ರ ಮಟ್ಟದ ನಾಯಕ ಅಂತ ಕರೆಸಿಕೊಂಡು ಅದಾದ ನಂತರ ಅಲ್ಲಿಂದ ಡಿಮೋಷನ್ ಅನ್ನು ಹೊಂದಿ ತದನಂತರ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ CT ರವಿ ಅವರು ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ ಸಂಬಂಧ, ಮುಲ್ಲಾಗಳ ಬಿರಿಯಾನಿಯ ಆಧಾರದ ಮೇರೆಗೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಅವಿವೇಕದ ಮಾತುಗಳನ್ನಾಡಿ ತದನಂತರ ನಿಮ್ಮ ಪತ್ರಕರ್ತರನ್ನು ಕೂರಿಸಿಕೊಂಡು ನೋಡಿ ಮುಲ್ಲಾ ಬೆಂಕಿ ಹಚ್ಚುತ್ತಿದ್ದಾನೆ ಅಂತ ಹೇಳಿ ಯಾವುದೋ ಕೇರಳದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ದೃಶ್ಯವನ್ನು ತೋರಿಸುವ ಮೂಲಕ CT ರವಿಯವರು ನಗೆಪಾಟ್ಲಿಗೆ ಈಡಾಗಿದ್ದಾರೆ. ಅವರು ಕೆಲವಷ್ಟು ಸಮಯಗಳ ಕಾಲ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು. CT ರವಿಯವರ ಮುಖೇನ ಕನ್ನಡವನ್ನ
ಮತ್ತು ಕರ್ನಾಟಕದ ಸಂಸ್ಕೃತಿಯನ್ನು ಸಹಿತ ಅಳಿತಕ್ಕಂಥ ಪ್ರಯತ್ನವನ್ನ ಮಾಡಬಾರ್ದು. ಸುದೈವಶಾತ್ ಆ ಮಂತ್ರಿ ಸ್ಥಾನದಲ್ಲಿ ಜಾಸ್ತಿ ಸಮಯ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದೇ ನಮ್ಮ ಕರ್ನಾಟಕದ ದೃಷ್ಟಿಯಿಂದ ಒಳ್ಳೆದಾಯಿತು ಅನ್ನುವಂಥ. ಹಾಗಾಗಿ ಇಂತಹ ಅವಿವೇಕದ, ದುರಹಂಕಾರದ, ಕನ್ನಡದ ಸಂಸ್ಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಆಡುವ ಇವರುಗಳನ್ನ ಕಠಿಣವಾದಂತಹ ಶಬ್ದಗಳಲ್ಲಿ ನಾವು ಖಂಡಿಸ್ತಾ ಇದ್ದೇವೆ. ಕೊನೆ ಪಕ್ಷ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ, ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಮೊದಲ ದೊಡ್ಡ ಪ್ರತಿನಿಧಿ ಯಾರು ಅಂತಂದ್ರೆ ಅದು ಶ್ರೀ DC ಶ್ರೀಕಂಠಪ್ಪನವರು. ಕೊನೆ ಪಕ್ಷ DC ಶ್ರೀಕಂಠಪ್ಪನವರು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಸಂವೇದನೆ, ಒಂದು ಸದ್ಭಾವನೆ, ಒಂದು ನಡವಳಿಕೆಯಾದರೂ ಸಹಿತ CT ರವಿ ಅವರಿಗೆ ಮಾದರಿ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಮತ್ತು ಅನೀಫ್, ರವೀಂದ್ರ ಗೌಡ, ಮಹೇಶ್ ಗೌಡ, ಮಂಜುನಾಥ್, ಪ್ರಶಾಂತ್, ಗಂಗಾಧರ ಸ್ವಾಮಿ ಉಪಸ್ಥಿತರಿದ್ದರು.